ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಮೊದಲನೇ ಚರಣದಲ್ಲಿ ಹುಟ್ಟಿರುವಂಥವ್ರು ಯಾವ ರೀತಿ ಇರ್ತಾರೆ? ಉತ್ತಮವಾಗಿರುವಂಥ ಸಾಹಸಿಗಳು, ರಿಸ್ಕ್ ತಗೋತಾರೆ, ಬಹಳ ಜವಾಬ್ದಾರಿ ಇರುತ್ತೆ, ರಿಸ್ಕ್ ಅನ್ನ ತೆಗೆದುಕೊಂಡು ಅವರು ಮುಂದುವರಿತಕ್ಕಂತಹ ಸಾಹಸಿಗಳು ಯಾವುದೇ ವಿಚಾರದಲ್ಲಿರ್ಬೋದು. ಆಮೇಲೆ ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಅದ್ಭುತವಾದ ಯೋಜನೆಗಳನ್ನ ಜನರ ಹಿತಾಸಕ್ತಿಗೆ ಬಳಸ್ತಕ್ಕಂಥದ್ದು. ನೋಡಿ, ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂತಂದ್ರೆ ತಾವೂ ಬದುಕಬೇಕು, ಬೇರೆಯವರನ್ನು ಬದುಕಿಸ್ಕೊಳ್ಬೇಕು ಅನ್ನುವಂತಹ ವ್ಯಕ್ತಿತ್ವ. ಅವರು ಕೆಲಸ ಮಾಡ್ತಾರೆ, ಆ ಕೆಲಸದಿಂದ ಇನ್ನೂ ಬಹಳಷ್ಟು ಜನರಿಗೆ ಉಪಯೋಗ ಆಗಬೇಕು ಅನ್ನುವಂತಹ ಮನಸ್ಥಿತಿ ಉಳ್ಳವರು. ಇನ್ನು ಮೂರನೇ ಚರಣದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ತಮ್ಮ ವೃತ್ತಿಯನ್ನ ಗೌರವಿಸಿ ಪ್ರೀತಿಸ್ತಕ್ಕಂಥದ್ದು. ಅಂದ್ರೆ ಅವರ ಉದ್ಯೋಗದ ಕಡೆಗೆ ಬಹಳಷ್ಟು ಗೌರವ ಇರುತ್ತೆ, ಅವರಿಗೆ ಹೆಮ್ಮೆ ಇರುತ್ತದೆ ಅವರಿಗೆ. ಇನ್ನು ನಾಲ್ಕನೇ ಚರಣದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಉತ್ತಮ ಅಭ್ಯಾಸಿಗಳು ಮತ್ತು ನ್ಯಾಯವಂತರಾಗಿರ್ತಾರೆ. ಯಾವುದೇ ಒಂದು ವಿಚಾರದಲ್ಲಿದ್ದರೂ ಕೂಡ ಸದಾ ಮುಂದಿರ್ತಾರೆ ಮತ್ತು ನ್ಯಾಯವಂತರಾಗಿರ್ತಾರೆ, ಗತ್ತು ಗಾಂಭೀರ್ಯದಿಂದ ಇರ್ತಾರೆ. ಒಂದು ಈ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳೇ ಹಾಗೆ ರಾಜಕಳೆ ಇರತಕ್ಕಂಥದ್ದು, ರಾಜ ಗಾಂಭೀರ್ಯ ಇರತಕ್ಕಂಥದ್ದು. ಆಯ್ತಾ? ಇನ್ನು ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಉದ್ಯೋಗ ಯಾವ ರೀತಿ ಇರ್ತದೆ, ಉದ್ಯೋಗದಲ್ಲಿ ಇವರು ಏನೆಲ್ಲ ಒಂದು ಸಾಧನೆಯನ್ನ ಮಾಡಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡೋದಾದ್ರೆ, ಇವರಿಗೆ ಎಲ್ಲ ಕ್ಷೇತ್ರಗಳ ಕೌಶಲ್ಯಗಳು ಗೊತ್ತಿರ್ತವೆ. ಇವರು ಒಮ್ಮೆ ನೋಡಿದ್ರೆ ಸಾಕು. ನಾನು ಬಹಳ ಈ ಒಂದು ನಕ್ಷತ್ರವನ್ನು ಬಹಳ ನಾನು ವಿಶೇಷವಾಗಿ ತಗೋಬೇಕಾಗಿದೆ. ಯಾಕಂತಂದ್ರೆ ಇವರು ಏನು ನೋಡಿರ್ತಾರೆ ಅದನ್ನ ಮಾಡಿಬಿಡ್ತಾರೆ. ಯಾವುದೇ ಕ್ಷೇತ್ರ ಇರ್ಬೋದು, ಯಾವುದೇ ಉದ್ಯೋಗ ಇರ್ಬೋದು. ಹಾಗಾಗಿ ಬಹಳ ಚಾಣಾಕ್ಷರಾಗಿರ್ತಾರೆ. ಆಮೇಲೆ ಇವರು ಉತ್ತಮ ವ್ಯಾಪಾರಿಗಳು, ಉತ್ತಮವಾಗಿರುವಂಥ ಅಧಿಕಾರಿಗಳು ಮತ್ತು ಉತ್ತಮವಾಗಿರುವಂಥ ಇಂಜಿನಿಯರ್ಗಳು, ಉತ್ತಮವಾಗಿರುವಂಥ ಡಾಕ್ಟರ್ಗಳು. ಅಂದ್ರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವರ ಚಾಪ್ ಇರುತ್ತೆ.